ಹಾಯ್ ಫ್ರೆಂಡ್ಸ್, ಜಸ್ಟ್ ವಿಡಿಯೋ ಕ್ರೌನ್ಗೆ ನಿಮಗೆ ಸ್ವಾಗತ. ವೆಲ್ಕಮ್ ಟು ಮೈ ಚಾನಲ್ ಜಸ್ಟ್ ವಿಡಿಯೋ ಕ್ರೌನ್. ಇವತ್ತು ನೀವು ನಮ್ಮ ಚಾನಲ್ನ ನೋಡಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಇವತ್ತಿನ ವಿಡಿಯೋದಾಗ ಏನೈತೆ ಅಂತ ನೋಡೋಣ ಬಿಡ್ರಿ. ಹಂಗಂದ್ರೆ ತಡ ಮಾಡಿದ ವಿಡಿಯೋ ಶುರು ಮಾಡೋಣ. ಇವತ್ತು ಅಕ್ಟೋಬರ್ 3 ತಾರೀಕು ನನ್ನ ಮಗಳದ ಬರ್ತ್ಡೇ ಐತ್ರಿ, ಅನುಷ್ಕಾಂದ. ಅದಕ್ಕೆ ನಾವೆಲ್ಲೋ ಬರ್ತ್ಡೇ ಪಾರ್ಟಿ ಮಾಡಿ ಇಲ್ಲಿ ಊಟಕ್ಕೆ ಹೋಗಿದ್ವಿ. ಅಲ್ಲೇ ಬರ್ಡೇ ಧಾಬಾಕ್ಕೆ ಊಟಕ್ಕೆ ಹೋಗಿದ್ವಿ. ಅಲ್ಲೇ ನಮ್ಮ ಸಿಸ್ಟರ್ ಫ್ಲ್ಯಾಟ್ ತೊಗೊಂಡ್ರೆ ಬಾಜುಕ, ಬರ್ಡೇ ಧಾಬಾದ ಬಾಜುಕ ಒಂದು ಸ್ವರ್ಣಗೃಹ ಅಪಾರ್ಟ್ಮೆಂಟ್ ಅಂತ ಕಟ್ಟಿದ್ದಾರೆ ಹೊಸದ. ಇದು ಪೂರ್ತಿ ನಾರ್ತ್ ಕರ್ನಾಟಕದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅಂತ್ರಿ ಇದು. G+12 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅಲ್ಲಿ ಇವರು ನಮ್ಮ ಸಿಸ್ಟರ್ಸ್ 2 ಫ್ಲ್ಯಾಟ್ ತೊಗೊಂಡಿದ್ದಾರೆ. ಜಸ್ಟ್ 37 lakhsಗೆ ಬೆಸ್ಟ್ ಅದಾವ್ರಿ ಫ್ಲ್ಯಾಟ್ಸ್. ಮತ್ತು ಬಿಲ್ಡಿಂಗು ಅಪಾರ್ಟ್ಮೆಂಟ್ನು ಭಾರಿ ಐತ್ರಿ ಅದು ಪ್ರಾಜೆಕ್ಟು. ಎಲ್ಲ ಫೆಸಿಲಿಟಿ ಐತ್ರಿ ಅದ್ರೊಳಗೆ. ಸ್ವಿಮ್ಮಿಂಗ್ ಪೂಲ್, ಆಮೇಲೆ ಕ್ಲಬ್ ಹೌಸ್ ಐತ್ರಿ, ಆಮೇಲೆ ಶಾಪ್ಸ್, ಮೆಡಿಕಲ್ ಶಾಪ್, ಸ್ಟೋರ್ಸ್ ಎಲ್ಲನೂ ಬರೋದು ಅದ್ರಾಗೆ. ಸೆಕ್ಯೂರಿಟಿ ಗಾರ್ಡು, ಆಮೇಲೆ ಅಲೆಕ್ಸಾ ಸೆಕ್ಯೂರಿಟಿ ಸಿಸ್ಟಮ್ ಇದೆ. ಅಲೆಕ್ಸಾ ಸೆಕ್ಯೂರಿಟಿ ಸಿಸ್ಟಮ್ನು ಎಲ್ಲ ಇದು ಮಾಡಿ ಕುಣ್ಸಿರೋದಕ್ಕೆ. ನೀವು ಅಂಥದ್ದೆಲ್ಲ ಬೇಕಾದವು. ಪಾರ್ಕಿಂಗ್ ನೋಡಿರಿ, ಇದು ಪಾರ್ಕಿಂಗ್ ಲಾಟ್, ಕಾರ್ ಪಾರ್ಕಿಂಗು, ರಿಜಿಸ್ಟರ್ಡ್ ಪಾರ್ಕಿಂಗ್ ಬೇಕಂದ್ರೆ ಹೊರಗಿನ ವ್ಯೂ ನೋಡಿರಿ ಹೆಂಗೆ. ಇದು ಕತಾರ ಆಮೇಲೆ ದುಬೈದೊಳಗೆ ಕಟ್ಸುವಂಥ ಬಿಲ್ಡಿಂಗು, ಆ ಟೈಪ್ ಲೈಟಿಂಗ್ಸ್ ಎಲ್ಲ ಇದು ಇರ್ತಾವೆ ರೀ. ಕಂಟಿನ್ಯೂ ಲೈಟಿಂಗ್ಸು ಚಾಲೂನೇ ಇರ್ತಾವೆ ರೀ. ನೀವು ನೋಡಿರಿ, ದಿನ ದೀಪಾವಳಿ ಮಾಡಿದಂಗೆ ನೀವು ಇಲ್ಲಿ ಮನೆ ತೊಗೊಂಡ್ರಂದ್ರೆ ದೀಪಾವಳಿಗೆ ಡೆಕೋರೇಷನ್ ಲೈಟಿಂಗ್ ಮಾಡೋದು ಅವಶ್ಯಕತೆ ಇಲ್ಲ. ದೀಪಾವಳಿ ಹಬ್ಬವಂತ ಇದು ಲೈಟಿಂಗ್ ಅಂತೂ 12 ತಿಂಗಳು ಕಂಟಿನ್ಯೂ ಚಾಲೂನೇ ಇರ್ತಾವೆ. ಈ ಥರ ಲೈಟಿಂಗ್ಸ್ ಇದ್ದದ್ದು ಬಿಲ್ಡಿಂಗ್ ನೀವು ನೋಡಬೇಕಪ್ಪ ಅಂತಂದ್ರೆ ಟಸ್ಕೆಂಟ್, ಕತಾರ, ದುಬೈ, ಆಮೇಲೆ ಥೈಲ್ಯಾಂಡ್ ಇಂಥಲ್ಲೆಲ್ಲ ನೋಡ್ಬೋದು. ಅಲ್ಲಿ ಎಲ್ಲ ಈ ಥರ ಲೈಟಿಂಗ್ಸು ಆ ಸ್ಟೈಲ್ ಒಳಗೆ ಇದನ್ನು ಹೊರಗಿಂದೆಲ್ಲ ಇದನ್ನು ಮಾಡಿದ್ದಾರೆ ನೋಡಿರಿ. ನಾವೆಲ್ಲರೂ ಅಲ್ಲಿ ಊಟ ಮಾಡ್ಕೊಂಡು ಪಾರ್ಟಿ ಮುಗಿಸಿ ಅಲ್ಲೇ ಬಾಜುಕಿನ ಅಪಾರ್ಟ್ಮೆಂಟ್ದಾಗ ನಾವು ಫ್ಲ್ಯಾಟು ನೋಡೋಕೆ ಹೋಗಿದ್ದೀವಿ ರೀ. ರಾತ್ರಿ ವ್ಯೂ ನೋಡೋಕೆ ಮರೀರಿ. ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಐತ್ರಿ, ಇನ್ನೂ ಮುಗಿಬೇಕಂತ. ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಆತಂದ್ರೆ ಎಲ್ಲ ಫೆಸಿಲಿಟಿ ಬರ್ತಾವೆ ಅದ್ರಾಗ. ಆಮೇಲೆ ಯಾರು ತೊಗೊಳೋರಿದ್ರು ಬಂದು ತೊಗೋಬೋದು ನೀವು. ಭಾರಿ ಫೆಸಿಲಿಟಿ ಇದು ಅಪಾರ್ಟ್ಮೆಂಟ್ ಇದು ನೋಡಿರಿ ಎಷ್ಟು ಎತ್ತರವಾದ ಬಿಲ್ಡಿಂಗ್ ಐತೆ ಇದು. 12 ಫ್ಲೋರ್ ಅದಾವಂತವೆ. 12 ಫ್ಲೋರ್ ಇನ್ನೂ ಬುಕ್ಕಿಂಗ್ ಆಗಕತ್ತವ ರೀ. ಆಲ್ರೆಡಿ ಒಂದು 50-60% ಎಲ್ಲ ಬುಕ್ಕಿಂಗ್ ಆಲ್ರೆಡಿ ಆಗಿದಾವೆ ರೀ. ಇನ್ನೂ ಫ್ಲ್ಯಾಟ್ಸ್ ಅದಾವೆ. ಇನ್ನು ಅವರು ಎಲ್ಲ ಪ್ರಾಜೆಕ್ಟ್ ಅಡ್ವರ್ಟೈಸಿಂಗ್ ಎಲ್ಲ ಮಾಡಕತ್ತಾರೆ. ಭಾರಿ ಬೆಸ್ಟ್ ಪ್ರಾಜೆಕ್ಟ್ ಐತೆ. ಒಂದು ಟೌನ್ಶಿಪ್ ನೋಡ್ದಂಗೆ ಆಗ್ತೈತೆ ಅಲ್ಲಿ ನಿಮ್ಗೆ. ಸುಮಾರು ಒಂದು 100 ಇವು ಇರ್ಬೋದು ಅನಿಸುತ್ತೆ ರೀ ಫ್ಲ್ಯಾಟ್ಸ್. ಎಲ್ಲ ಥರ ಫೆಸಿಲಿಟಿ ಒಂದು ಸಲ ಅಲ್ಲಿ ಎಲ್ಲರೂ ಒಮ್ಮೆ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಎಲ್ಲ ಫೆಸಿಲಿಟಿ ಅಲ್ಲೇ ಬರ್ತದೆ ನೋಡಿರಿ. ಹೊರಗಡೆ ಎಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ. ನೀವು ಅಲ್ಲೇ ಅಪಾರ್ಟ್ಮೆಂಟ್ದಾಗ ಎಲ್ಲ ಫೆಸಿಲಿಟಿ ಮಾಡೋರು ಅದಾರ. ಸೂಪರ್ ಮಾರ್ಕೆಟ್ ಮಾಡೋರು ಅದಾರ ಅಲ್ಲಿ. ಆಮೇಲೆ ಕ್ಲಬ್ ಹೌಸ್, ಆಮೇಲೆ ಇದು ರಿಟೇಲ್, ಆಮೇಲೆ ಜನರಲ್ ಸ್ಟೋರ್ಸ್, ಮೆಡಿಕಲ್ ಶಾಪು, ಡಾಕ್ಟರ್ಸು ಎಲ್ಲ ಕ್ಲಿನಿಕ್ಕು ಎಲ್ಲ ಮಾಡೋರು ಅದಾರ. ಭಾರಿ ಒಂದು ಅಪಾರ್ಟ್ಮೆಂಟ್ ಇದ್ರೆ ಇದನ್ನು ನೋಡಿ ನಮಗೂ ಭಾರಿ ಖುಷಿ ಅನಿಸ್ತು. ಈವ್ನಿಂಗ್ ಟೈಮ್ದಾಗ ನೀವು ಹೋದ್ರಪ್ಪ ಅಂತಂದ್ರೆ ಒಂಥರ ಎಂಜಾಯ್ ಅನಿಸ್ತದೆ ರೀ. ಅಲ್ಲಿ ಒಂಥರ ನೋಡೋಕೆ ಲೈಟಿಂಗ್ ಎಲ್ಲ ನೋಡಿದ್ರೆ ಮುಂಜೆ ಭಾರಿ ಅನಿಸ್ತದೆ ರೀ ಒಳಗೆ ಹೋಗೋಕೆ. ಮತ್ತು ಹೈಯೆಸ್ಟ್ ಫ್ಲ್ಯಾಟ್ ನೀವು ಮ್ಯಾಗಿನ ಟಾಪ್ ಲೆವೆಲ್ದಾಗ ತೊಗೊಂಡ್ರಪ್ಪ ಅಂದ್ರೆ ಮ್ಯಾಲೆ ಹೋದ್ರಂತೂ ಅದೊಂಥರ ಥ್ರಿಲ್ಲೇ ಬೇರೆ ಇರ್ತದೆ ರೀ ಒಳಗೆ. ನೀವು ಗ್ಯಾಲ್ರಿ ಒಳಗೆ ನಿಂತು ವ್ಯೂಸ್ ನೋಡಿದ್ರಂತೂ ಅದ್ರ ಥ್ರಿಲ್ ಅಂತೂ ಬೇರೆನೇ ಇರ್ತದೆ, ಡಿಫ್ರೆಂಟ್. ಇದು NH4 ಹೈವೇಕ್ಕೆ ಟಚ್ ಐತ್ರಿ, ಕಾಕ್ತಿ ಅಂತಕನ. ಕಾಕ್ತಿಯಿಂದ ಒಂದು 4 ಕಿಲೋಮೀಟ್ರ್, ಒಂದು 2 ಕಿಲೋಮೀಟ್ರ್ ಅಷ್ಟು ಆಗ್ಬೋದು ರೀ. ಭಾರಿ ಕಾಕ್ತಿ ಸನಿಯಕ್ಕೆ ಐತದ. ಅಲ್ಲೇ ಬರ್ಡೇ ಡಾಬಾ ಐತಲ್ಲ, ಬರ್ಡೇ ಡಾಬಾ ಬಾಜುಕನ ಐತೆ. ಅಲ್ಲೇ ಬಾಜುಕ ಪೆಟ್ರೋಲ್ ಪಂಪ್ ಎಲ್ಲ ಇದು ಇಲ್ಲೇ ಐತಲ್ಲೇ ಮುಂದಂಗೆ. ಅಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಐತ್ರಿ, 1 ಕಿಲೋಮೀಟ್ರ್ ಆಗ್ಬೋದು ಕಾಕ್ತಿ ಅಲ್ಲಿಂದ. ಎಲ್ಲ ನೋಡಿ ನಾವು ಮತ್ತೆ ವಾಪಸ್ಸು ನಾವು ಅಲ್ಲಿ ಡಾಬಾ ಅಂತಾಗೆ ನಾವು ಕಾರ್ ಪಾರ್ಕ್ ಮಾಡಿದ್ದೀವಿ ರೀ. ವಾಪಸ್ ಬಂದೀವಿ ನೋಡೋಕ್ಕಂತ. ಭಾರಿ ಲೈಕ್ ಆಯ್ತು. ನಮ್ಮ ಮಗುಗೂ ಭಾರಿ ಅನ್ನಿಸ್ತು ರೀ ಫ್ಲ್ಯಾಟ್ಸು. ಅಲ್ಲಿ ನೋಡಿರಿ ದೂರಿಂದ ವ್ಯೂನು ಭಾರಿ ಅನ್ನಿಸ್ತೈತಿ. ನೀವು ಯಾವುದೋ ಫಂಕ್ಷನ್ ಮಾಡಬೇಕಾದ್ರೆ ಕ್ಲಬ್ ಹೌಸು ಎಲ್ಲ ಇದಾವಲ್ಲಿ. ಎಲ್ಲ ಫೆಸಿಲಿಟಿ ಐತಿ, ಗಾರ್ಡನ್ ಐತಿ, ಆಮೇಲೆ ವಾಕಿಂಗ್ ಸಲುವಾಗಿ ಇದು ಮಾಡೋಕೆ ಜಾಗ ಸ್ಪೇಸ್ ಐತಿ, ಕಾರ್ ಪಾರ್ಕಿಂಗ್ ಐತಿ, ಸ್ವಿಮ್ಮಿಂಗ್ ಪೂಲ್ ಐತಿ, ಒಳಗೆ ಲೈಬ್ರರಿ ಎಲ್ಲ ಫೆಸಿಲಿಟಿನೂ ಮಾಡಿಸ್ಕೊಡೋರು ಅದಾರ ಅವ್ರು. ಇವರು ನಮ್ಮ ಸಿಸ್ಟರ್ ಫ್ಲ್ಯಾಟ್ಸ್ ಈ ಥರ ಲೈಟಿಂಗ್ಸ್ ಅದು ಮಾಡ್ಕೊಂಡಾರ ಅವರು ಒಳಗಡೆ. POPಗೆ ಎಲ್ಲ ಇನ್ನೂ ವರ್ಕ್ ನಡೆದದ್ರಿ. ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ್ಮ್ಯಾಗ ಒಂದು ಬೇಕಾದ್ರೆ ವೀಡಿಯೋ ಒಂದು ಮಾಡಿ ಹಾಕ್ತೇನೆ ಅಂತ. ಭಾರಿ ಅನಿಸ್ತದೆ ನೋಡೋಕೆ. ಲೈಟಿಂಗ್ಸ್ ಇದು ನೋಡ್ರಿ ಎಲ್ಲ ಎಷ್ಟು ಇದು ಮಾಡ್ಕೊಂಡಾರ ಅವರು.